ಇವತ್ತು ಮಠ ಮಧ್ಯಾಹ್ನ ಬೆಂಗಳೂರಲ್ಲಿ ಬೆಂಕಿ ದುರಂತ ನಡೆದಿದೆ. ಅಗ್ನಿ ಅವಘಡಕ್ಕೆ 5 ಟೋಯಿಂಗ್ ವಾಹನಗಳು ಸುಟ್ಟು ಭಸ್ಮ ಆಗಿದ್ದಾವೆ. ಶಿವಾಜಿನಗರದ ಕಂಟೋನ್ಮೆಂಟ್ ಬಳಿ 5 ವಾಹನಗಳು ಬೆಂಕಿಗೆ ಆಹುತಿಯಾಗಿದ್ದಾವೆ. ಕಸಕ್ಕೆ ಬೆಂಕಿ ಬಿದ್ದಿದ್ರಿಂದ ಪಕ್ಕದಲ್ಲಿದ್ದಂತಹ ವಾಹನಗಳಿಗೂ ಸಹ ಬೆಂಕಿ ಆವರಿಸಿಕೊಂಡಿದೆ. ಅಗ್ನಿ ದುರಂತದ ಸಮೀಪವೇ 200ಕ್ಕೂ ಹೆಚ್ಚು ಸಿಲಿಂಡರ್ಗಳಿದ್ವು. ತಕ್ಷಣವೇ ಸಿಲಿಂಡರ್ ಸ್ಥಳಾಂತರಿಸಿದ್ರಿಂದಾಗಿ ಭಾರಿ ದುರಂತ ತಪ್ಪಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಕಸಕ್ಕೆ ಹಾಕದಂತ ಬೆಂಕಿ ಈ ರೀತಿ ವಾಹನಗಳಿಗೆ ಹೊತ್ಕೊಂಡಿರೋದು. ಟೋಯಿಂಗ್ ವಾಹನ 5 ವಾಹನಗಳು ಸುಟ್ಟು ಭಸ್ಮ ಆಗಿದ್ದಾವೆ ಈ ಬೆಂಕಿಗೆ. ಇದರ ಪಕ್ಕದಲ್ಲೇ 200ಕ್ಕೂ ಹೆಚ್ಚು ಸಿಲಿಂಡರ್ಗಳಿದ್ವು. ತಕ್ಷಣ ಎಚ್ಚೆತ್ತುಕೊಂಡು ಅವುಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ. ಇಲ್ಲ ಅಂದ್ರೆ ಅನಾಹುತ ದೊಡ್ಡದಾಗ್ತಾ ಇತ್ತು. ಮಧ್ಯಾಹ್ನ ನಡೆದಿರುವಂತಹ ಘಟನೆ ಇದು. ಶಿವಾಜಿನಗರದಲ್ಲಿ ಕಂಟೋನ್ಮೆಂಟ್ ಬಳಿ 5 ವಾಹನಗಳಿಗೆ ಈ ರೀತಿಯಾಗಿ ಬೆಂಕಿ ಹೊತ್ಕೊಂಡಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿದ್ದಂತಹ ಸಿಲಿಂಡರ್ಗಳನ್ನ ಇಲ್ಲಿಂದ ಸ್ಥಳಾಂತರ ಮಾಡ್ತಾ ಇರುವಂತಹ ದೃಶ್ಯ. 200 ಸಿಲಿಂಡರ್ ಇತ್ತು ಅಲ್ಲಿ, ಅವೆಲ್ಲವನ್ನ ಸಹ ತಕ್ಷಣಕ್ಕೆ ಅಲ್ಲಿಂದ ಸ್ಥಳಾಂತರ ಮಾಡಿದ್ದಾರೆ. ಮಧ್ಯಾಹ್ನ ಆಗಿರುವಂತಹ ಘಟನೆ, ಬೆಂಕಿ ಆವರಿಸ್ಕೊಂಡು ಹೋಗ್ತಾನೆ ಇತ್ತು. ಹಾಗಾಗಿ 5 ಟೋಯಿಂಗ್ ವಾಹನಗಳು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಸುಟ್ಟು ಭಸ್ಮ ಆಗಿ ಹೋಗಿದ್ದಾವೆ. ಕಸಕ್ಕೆ ಬೆಂಕಿ ಬಿದ್ದಿದ್ರಿಂದಾಗಿ ಪಕ್ಕದಲ್ಲೇ ಈ ವಾಹನಗಳನ್ನ ಏನ್ ನಿಲ್ಲಿಸಿದ್ರು ಆ ವಾಹನಗಳಿಗೂ ಸಹ ಬೆಂಕಿ ಆವರಿಸಿಕೊಂಡಿದೆ. ಹೀಗಾಗಿ 5 ವಾಹನಗಳು ಸಹ ರೀತಿ ಸುಟ್ಟು ಕರಕಲಾಗಿದ್ದಾವೆ. ರಸ್ತೆ ಬದಿಗೆ ನಿಲ್ಲಿಸ್ತಿರ್ತಕ್ಕಂತಹ ಒಂದು 5 ವಾಹನಗಳಿಗೆ ಬೆಂಕಿ ಬಿದ್ದಿರ್ತಕ್ಕಂಥದ್ದು. ಸದ್ಯ ನೀವು ನೋಡ್ಬೋದು, ನಾನು ಇವಾಗ ಅದೇ ಸ್ಥಳದಲ್ಲಿದ್ದೀನಿ. ಯಾವ ರೀತಿಯಾದಂಥ ಒಂದು ಬೆಂಕಿ ಇಲ್ಲಿ ಹತ್ತಿತ್ತು ಅನ್ನೋದು ಕೂಡ ಇಲ್ಲಿ ನಮಗೆ ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ 2 ವಾಹನಗಳು ಅಂದರೆ ಕೋಳಿಯನ್ನು ಸಾಗಣೆ ಮಾಡೋಂತಹ ಒಂದು 2 ವಾಹನಗಳು ಇಲ್ಲಿ ಒಳಗಡೆ ಪಾರ್ಕ್ ಮಾಡಲಾಗಿತ್ತು. ಮತ್ತು 2 ವಾಹನಗಳಂದರೆ ಟೋವಿಂಗ್ ವಾಹನಗಳನ್ನು ಹೊರಗಡೆ ಪಾರ್ಕ್ ಮಾಡಲಾಗಿತ್ತು. ಇಂಥ ಸಂದರ್ಭದಲ್ಲಿ ಇಲ್ಲಿ ಯಾರೋ ಕಿಡಿಗೇಡಿಗಳು ಸಿಗರೇಟ್ನಿಂದ ಇಲ್ಲಿ ಒಂದು ಕಸಕ್ಕೆ ಬೆಂಕಿ ಬಿದ್ದಿದೆ ಅನ್ನೋ ಮಾತು, ಅಂದರೆ ಸಿಗರೇಟ್ನಿಂದ ಕಡ್ಡಿ ಉಜ್ಜಿರೋದ್ರಿಂದ ಒಂದು ಬೆಂಕಿ ಇಲ್ಲಿ ತಗಲಿದೆ. ಮತ್ತು ಬೆಂಕಿ ಚಿಕ್ಕ ಪ್ರಮಾಣದಿಂದ ಒಂದು ದೊಡ್ಡ ಪ್ರಮಾಣಕ್ಕೆ ಬೆಂಕಿ ಇಲ್ಲಿ ತಗಲಿರ್ತಕ್ಕಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ಇಲ್ಲಿ ನೋಡ್ಬೋದು, ಅಂದರೆ ಇಲ್ಲಿ ಇರ್ತಕ್ಕಂತಹ ಅಂದರೆ ಕೋಳಿ ಸಾಗಿಸುವ ವಾಹನ ಕಂಪ್ಲೀಟ್ ಆಗಿ ಇಲ್ಲಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಟೈರ್ಗಳು ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿದೆ. ಈ ಕಡೆ ಕೂಡ ಗಮನಿಸ್ತಾ ಹೋಗ್ಬೋದು, ಆ ಕಡೆ ಕೂಡ ಗಮನಿಸ್ತಾ ಹೋಗ್ಬೋದು. ಆಮೇಲೆ ಈ ಕಡೆ ಒಂದು ಕಡೆ ನೋಡ್ಬೋದು, ಇಲ್ಲಿ ಇರ್ತಕ್ಕಂತಹ ಪಕ್ಕದಲ್ಲೇ ಇರ್ತಕ್ಕಂತಹ ಮರವೂ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಸುಟ್ಟು ಭಸ್ಮವಾಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ನಿಮಿಷಗಳು ಇದು ಕೂಡ ಬಿದ್ದೋಗುತ್ತೆ ಅನ್ನೋದು ಕೂಡ ನಮಗೆ ಕಂಡು ಬರ್ತಾ ಇದೆ. ಸೊ ಸ್ಥಳಕ್ಕೆ ಒಂದು 2 ಅಗ್ನಿಶಾಮಕ ವಾಹನಗಳು ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ಅಗ್ನಿಶಾಮಕ ಸಿಬ್ಬಂದಿಗಳು ಎಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ಇವಾಗ ಬೆಂಕಿ ನಂದಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ಮತ್ತು ಪ್ರಮುಖವಾಗಿ ಹೇಳಬೇಕು ಅಂತಂದರೆ, ಆ ಕಡೆ ಒಂದು ಕಡೆ ಹಿಂಭಾಗದಲ್ಲಿ ಸಿಲಿಂಡರ್ ಗ್ಯಾಸ್ಗಳು ಕೂಡ ಇದ್ವು. ಈ ಸ್ವಲ್ಪ ಬೆಂಕಿ ಈ ಕಡೆ ಏನಾದರೂ ತಗಲಿದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಬ್ಲಾಸ್ಟ್ ಆಗುವ ಸಂದರ್ಭ ಕೂಡ ಇಲ್ಲಿ ಎದುರಾಗ್ತಿತ್ತು. ಯಾಕಂದರೆ ನೋಡ್ಬೋದು ಎಷ್ಟೊಂದು, ಅಂದರೆ 200ಕ್ಕಿಂತಲೂ ಹೆಚ್ಚಿನ ಇಲ್ಲಿ ಸಿಲಿಂಡರ್ ಗ್ಯಾಸ್ಗಳು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಸೊ ಇಲ್ಲಿ ಇದು ಕೂಡ ಬ್ಲಾಸ್ಟ್ ಆಗುವ ಸಂಭವವಿತ್ತು. ಸೊ ಈ ಕಡೆ ಪೊಲೀಸ್ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಸೊ ಇಲ್ಲಿ ನೋಡ್ಬೋದು ಯಾವ ರೀತಿಯಾದಂಥ ಒಂದು ಬೆಂಕಿ ನಂದಿಸುವಂಥ ಒಂದು ಕೆಲಸ ಇಲ್ಲಿ ಆಗ್ತಾ ಇದೆ. ಸೊ ಇಲ್ಲಿ ಸದ್ಯಕ್ಕೆ ಸ್ಥಳೀಯ ಶಿವಾಜಿನಗರ ಪೊಲೀಸರು ಕೂಡ ಇಲ್ಲಿ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನೂ ಕೂಡ ಒಂದು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್, ಇವತ್ತು ಬೆಂಕಿ ಆಗಿದೆ, ಏನಾಯಿತು ಮೇಡಮ್? ಎಷ್ಟು ಗಂಟೆಗೆ ಆಗಿತ್ತು? ಈಗ ವಿಚಾರ ಗೊತ್ತಾಯಿತು, ಒಂದು 10 ಮಿನಿಟ್ಸ್ ಬ್ಯಾಕ್ ಬಂದಿದ್ದೀವಿ, ತಿಳ್ಕೊಂಡು ತಮ್ಗೆ ಅಪ್ಡೇಟ್ ಮಾಡ್ತೀವಿ. ಸೊ ಕೇಳಿದ್ರಲ್ಲ, ಏನಂತಂದರೆ 10 ನಿಮಿಷದ ಹಿಂದೆ ಇಲ್ಲಿ ಒಂದು ಬೆಂಕಿ ಇಲ್ಲಿ ಜೋರಾಗಿ ಬೆಂಕಿ ಹೊತ್ಕೊಂಡಿತ್ತು. ಅದಕ್ಕೆ ನಾವು ಈಗ ಸ್ಥಳಕ್ಕೆ ಬಂದಿದ್ದೀವಿ. ಸೊ ಪರಿಶೀಲನೆ ಮಾಡಿ ಎಲ್ಲ ಉತ್ತರವನ್ನು ಕೊಡ್ತೀವಿ ಅಂತ ಇಲ್ಲಿ ACP ಗೀತಾ ಅವರು ಹೇಳಿದರು ಅಂತ. ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.